ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SR ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಭಾನಗಂಡಿ ಈ ಕಾಲೇಜಿನ ಗೌರ್ಮೆಂಟ್ ಸೀಟ್ ಸೆಮಿ ಗೌರ್ಮೆಂಟ್ ಸೀಟಿನ ಕಟಪ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವಿಡಿಯೋನ ಕೊನೆ ಮಟ್ಟ ನೋಡ್ರಿ. NTA ಕಡೆಯಿಂದ ಅಫಿಷಿಯಲ್ ಆಗಿ ನೀಟ್ 2020 ರಿಸಲ್ಟ್ ಅನೌನ್ಸು ಆಗಿದೆ ಮತ್ತು ಈ ಬಹಳಷ್ಟು ವಿದ್ಯಾರ್ಥಿಗಳಿಗೂ ಮತ್ತು ಪೇರೆಂಟ್ಸ್ ಮೈಂಡಲ್ಲಿ ನಮ್ಮ ಆಲ್ ಇಂಡಿಯಾ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಬಹಳಷ್ಟು ಕೇಳ್ತಾ ಇದ್ದಾರೆ. ಮತ್ತು ಅದಕ್ಕಾಗಿ ಈ ವಿಡಿಯೋದಲ್ಲಿ ಕಳೆದ ವರ್ಷ ಗೌರ್ಮೆಂಟ್ ಅಂದರೆ ಸೆಮಿ ಗೌರ್ಮೆಂಟ್ ಸೀಟಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, SR ಪಾಟೀಲ್ ಮೆಡಿಕಲ್ ಕಾಲೇಜ್ ನಮ್ಮ ಕರ್ನಾಟಕದಲ್ಲಿ ಕಳೆದ ವರ್ಷ ಒಂದು ಸ್ವಲ್ಪ ತೆಳಗಿರುವಂಥ ಕಾಲೇಜ್ ಆಗಿರುತ್ತೆ. ಲಾಸ್ಟ್ ಸೀಟ್ಗಳೇನೈತಲ್ಲ ಈ ಕಾಲೇಜಲ್ಲಿ ಬಹಳಷ್ಟು ಅಲಾಟ್ಮೆಂಟ್ ಆಗ್ಯಾವ, ಬಹಳಷ್ಟು ಜನ ಸ್ಟೂಡೆಂಟ್ ಕೇಳತ್ತಿದ್ರು. ಮತ್ತು ಈ ವಿಡಿಯೋದಲ್ಲಿ ರೆಸ್ಟ್ ಆಫ್ ಕರ್ನಾಟಕ ಆಗಿರ್ಬೋದು ಹಾಗೂ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಎರಡು ಕಟ್ ಆಫ್ಗಳನ್ನು ವಿವರಿಸ್ತಾ ಇದ್ದೇನೆ. ಮತ್ತು ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಕ್ಯಾಟಗರಿ ಆಗಿರ್ಬೋದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಈ ವರ್ಷ ಸುಮಾರು 1300 MBBS ಸೀಟ್ಸ್ ಹೆಚ್ಚಿಗೆ ಆಗ್ತಾ ಇದೆ ಅಂತ NMC ಕಡೆದಿಂದನೂ ಒಂದು ಸ್ವಲ್ಪ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಮತ್ತು ಇದರಿಂದ ಕಟ್ ಆಫ್ ಒಂದು ಸ್ವಲ್ಪ ಬದಲಾವಣೆ ಆಗುವಂಥ ಚಾನ್ಸಸ್ಸು ಬಹಳಷ್ಟಿದೆ. ಫಸ್ಟ್ ನೋಡ್ಬೇಕಂದ್ರೆ ಈ ಕಾಲೇಜಲ್ಲಿ GMP ಸೀಟಿನ ಕಟ್ ಆಫ್ ಎಷ್ಟಿದೆ ಮತ್ತು ಆಲ್ರೆಡಿ ನೋಡಿರ್ಬೋದು ನಮ್ಮ ಕರ್ನಾಟಕ ಒಳಗೆ ಟೋಟಲ್ 1300 MBBS ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತು ಲಾಸ್ಟ್ ಇಯರ್ ಸುಮಾರು 1277 MBBS ಸೀಟ್ಸ್ ಇನ್ಕ್ರೀಸ್ ಆಗಿದ್ದು. ಅದಕ್ಕೋಸ್ಕರನ ನಮ್ಮ ವಿಡಿಯೋ ಒಳಗೆ ಸೆಕೆಂಡ್ ರೌಂಡಿನ ಕಟ್ ಆಫ್ ಬಗ್ಗೆ ಏನೈತಲೆ ಎಕ್ಸ್ಪ್ಲೇನ್ ಮಾಡತ್ತೇವಿ. ಮತ್ತು ನಿಮಗೆ ಏನಾರೇ ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಅದರ್ ಸೀಟ್ ಕಟ್ ಆಫ್ ನೋಡ್ಬೇಕಂದ್ರೆ 12 lakh ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಓಪನ್ ಸೀಟಲ್ಲಿ 1,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು GMPH ಸೀಟಿಗೆ 1,62,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು GMP ಸೀಟಿಗೆ 1,29,000 ಇದೇ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಮ್ಮ ಕರ್ನಾಟಕದ 12 lakh ಸೀಟಿಗೆ ಕೊನೆಯ ಸೀಟು ಈ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ NCCಯಲ್ಲಿ 6 lakhಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿದೆ. ಓಕೆ, SC ಕ್ಯಾಟಗರಿಗೆ 2,18,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 2,21,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿದೆ. ಮತ್ತು ಈ ವರ್ಷ ನಿಮ್ಮ ರ್ಯಾಂಕು ಇದಕ್ಕಿಂತ ಕಡಿಮೆ ಇದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 2,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 2,23,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 2,21,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ನಿಮಗೇನಾರೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮ್ಮ ರ್ಯಾಂಕಿಂಗು ಮತ್ತು ನಿಮ್ಮ ಕ್ಯಾಟಗರಿ, ನಿಮ್ಮ ಬಜೆಟ್ ಎಷ್ಟಿದೆ ಮತ್ತು ಅದ್ರ ಬಗ್ಗೆ ಯಾವ ಕಾಲೇಜ್ ಸಿಗ್ಬೋದು ಎಂಬುದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾರೆ. ಅಪ್ ಟು ಅಡ್ಮಿಷನ್ ಆಗುವವರೆಗೂ ಕೂಡ ನಿಮಗೆ ಕೌನ್ಸಿಲಿಂಗ್ ಗೈಡೆನ್ಸನ್ನು ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಕ್ಯಾಟಗರಿ 1ಅಲ್ಲಿ ಸುಮಾರು 97,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂದರೆ 1.5 ಸೀಟ್ ಏನೈತಲ್ಲ 40% ಏನೈತಲ್ಲ ನಮ್ಮ 1.5 ಸೀಟಿಗೆ ಏನೈತಲ್ಲ ಕೊಟ್ಟಿರ್ತಾರೋ 1,50,000. ಅಂದ್ರೆ ಒಂದು ಕಾಲೇಜ್ ಒಳಗೆ 100 ಸೀಟ್ ಇದ್ದು ಅಂದ್ರೆ ಅಲ್ಲಿ ಏನೈತಲ್ಲ ನಮಗೆ 40 ಸೀಟ್ ಗೌರ್ಮೆಂಟ್ ಸೀಟ್ 1.5 ಸೀಟ್ ಇರ್ತಾವೆ. ಅದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಕಡಿಮೆ ಸೀಟ್ ಇರ್ತಾವೆ. ನೆಕ್ಸ್ಟ್ ಓಕೆ,
2A ಕೆಟಗರಿಯಲ್ಲಿ 91,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕೋಟಾದಲ್ಲಿ 1,02,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವ್ದಂದ್ರ 2B ಕೆಟಗರಿ. 2B ಕೆಟಗರಿ ಜನರಲ್ ಮೆರಿಟ್ 75,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ, ಇದಕ್ಕಿಂತ ಒಂದು 3-4 ಸಾವಿರ ಜಾಸ್ತಿ ಇದ್ರೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. 3B ಕೆಟಗರಿ ಜನರಲ್ ಮೆರಿಟ್ ಅಲ್ಲಿ 77,000 ಆಲ್ ಇಂಡಿಯಾ ರ್ಯಾಂಕಿಗೆ ಈ ಕಾಲೇಜಿನಲ್ಲಿ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಇನ್ ಸೆಕೆಂಡ್ ರೌಂಡ್ ಅಲ್ಲಿ. 3A ಕೆಟಗರಿ ಜನರಲ್ ಮೆರಿಟ್ಗೆ 72,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಇಲ್ಲಿ ಈ ಕಾಲೇಜಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. SR ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಡಿಸ್ಟಿಕ್ ಭಾನಗಂಡಿ ಜನರಲ್ ಮೆರಿಟ್ ಕಟ್ ಆಫ್ ಅನ್ನ ನೋಡ್ಬೇಕಾದ್ರೆ 71,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 71,996 ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಕೋಟಾದಲ್ಲಿ 83,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ರೂರಲ್ ಕೋಟಾದಲ್ಲಿ 1,02,229 ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗಿರ್ತೈತಿ. ಮತ್ತು ನಿಮಗೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಮ ಕೆಟಗರಿ ಮತ್ತು ನಿಮ್ಮ ಮಾರ್ಕ್ಸ್ ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದೆ ಅಂತ ಹೇಳ್ರಿ, ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಮತ್ತು ನಿಮ್ಗೆ ಅಪ್ ಟು ಅಡ್ಮಿಷನ್ ಆಗುವವರೆಗೂ ಹೆಲ್ಪ್ ಮಾಡ್ತಾರೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋ ಒಳಗೆ ಯಾವ ಕಾಲೇಜ್ ವಿಡಿಯೋ ಮಾಡೋ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.